ಕನ್ಯಾ ರಾಶಿಯವರಿಗೆ 2025ನೇ ವರ್ಷವು ಮಹತ್ವದ್ದಾಗಿದೆ. ನಿಮ್ಮ 5ನೇ ಮನೆಯಲ್ಲಿ ಸೂರ್ಯನ ಸ್ಥಾನ ಮತ್ತು ಗುರುವು ಚಂದ್ರನೊಂದಿಗೆ ಹೊಂದಿಕೊಂಡಿರುವುದರಿಂದ ಈ ವರ್ಷವು ಜೀವನದ ವಿವಿಧ ಅಂಶಗಳಲ್ಲಿ ಹೊಸ ಅವಕಾಶಗಳು, ಗುರುತಿಸುವಿಕೆ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ. ಆದಾಗ್ಯೂ ಹಣಕಾಸಿನ ವಿಷಯಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರುವುದು ಅಗತ್ಯವಾಗಿದೆ. ಕನ್ಯಾ ರಾಶಿಯ 2025ನೇ ಸಾಲಿನಲ್ಲಿ ಆರೋಗ್ಯ ಮತ್ತು ಕಾಯಿಲೆಗೆ ಸಂಬಂಧಪಟ್ಟ ಮುನ್ಸೂಚನೆಗಳು. 2025ರಲ್ಲಿ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಕನ್ಯಾ ರಾಶಿಯ ವ್ಯಕ್ತಿಗಳು ಅನುಕೂಲಕರ ಗ್ರಹಗಳ ಸ್ಥಾನಗಳಿಂದಾಗಿ ಚೈತನ್ಯ ಮತ್ತು ಶಕ್ತಿಯ ಉಲ್ಬಣವನ್ನು ಅನುಭವಿಸಬಹುದು. ಆದಾಗ್ಯೂ ಕೆಲವು ಮುನ್ಸೂಚನೆಗಳು ಅಗತ್ಯವಾಗಿದೆ. ಆಹಾರದ ಪರಿಗಣನೆಗಳು. ಮಸಾಲೆಯುಕ್ತ ಮತ್ತು ಭಾರೀ ಆಹಾರಗಳನ್ನು ತಪ್ಪಿಸುವುದು ಮುಖ್ಯ, ಏಕೆಂದರೆ ಇದು ಆಮ್ಲೀಯತೆ ಅಥವಾ ಮೂಲವ್ಯಾಧಿಗಳಂತಹ ಜೀರ್ಣಕ್ರಿಯೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಮತೋಲಿತ ಆಹಾರವನ್ನು ನಿರ್ವಹಿಸುವುದು ಪ್ರಯೋಜನಕಾರಿಯಾಗಿದೆ. ಆಲ್ಕೋಹಾಲ್ ಮತ್ತು ಇತರ ಪದಾರ್ಥಗಳ ನಿಯಂತ್ರಣ. ಆಲ್ಕೋಹಾಲ್ ಅಥವಾ ಇತರ ಪದಾರ್ಥಗಳನ್ನು ಸೇವಿಸುವವರಿಗೆ ಮಿತವಾಗಿರುವುದು ಮುಖ್ಯವಾಗಿದೆ. ಅತಿಯಾದ ಸೇವನೆಯು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೈರ್ಮಲ್ಯ ಕ್ರಮಗಳು. ವೈಯಕ್ತಿಕ ನೈರ್ಮಲ್ಯಕ್ಕೆ ಒತ್ತು ನೀಡುವುದು ಪ್ರಯೋಜನಕಾರಿಯಾಗಿದೆ. ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳುವುದು ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವುದು ಅನಾರೋಗ್ಯವನ್ನು ತಡೆಗಟ್ಟಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿಯ ಭವಿಷ್ಯ 2025ರಲ್ಲಿ ಜೀವನ ಮತ್ತು ಸಂತೋಷಕ್ಕಾಗಿ ಹೇಗಿದೆ ಅನ್ನೋದನ್ನು ತಿಳಿಯೋಣ. 2025ನೇ ವರ್ಷವು ಸಂಬಂಧಗಳಿಗೆ ಫಲಪ್ರದಾಯಗಳು ಸಿದ್ಧವಾಗಲಿದೆ. ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮನ್ನ ಪ್ರೀತಿ ಮತ್ತು ಒಡನಾಟದಿಂದ ಸುತ್ತುವರೆದಿರುತ್ತಾರೆ. ರೊಮ್ಯಾಂಟಿಕ್ ಸಂಬಂಧಗಳು. ನೀವು ಒಬ್ಬಂಟಿಯಾಗಿದ್ದರೆ ಮಹತ್ವದ ವ್ಯಕ್ತಿಯನ್ನ ಭೇಟಿಯಾಗುವ ಬಲವಾದ ಸಾಧ್ಯತೆ ಇದೆ. ಸಂಬಂಧದಲ್ಲಿರುವವರಿಗೆ ಈ ವರ್ಷ ಆಳವಾದ ಭಾವನಾತ್ಮಕ ಸಂಪರ್ಕಗಳು ಮತ್ತು ತಿಳುವಳಿಕೆಯನ್ನ ತರಬಹುದು. ಸ್ನೇಹ ಮತ್ತು ಸಾಮಾಜಿಕ ವಲಯಗಳು. ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸಬಹುದು. ಇದು ಸಂತೋಷ ಮತ್ತು ತೃಪ್ತಿಯನ್ನು ತರುವ ಸ್ನೇಹವನ್ನು ರೂಪಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸ್ನೇಹಿತರ ಸಂಬಂಧವು ನೀವು ಭಾವನಾತ್ಮಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಕೌಟುಂಬಿಕ ಸಂಬಂಧಗಳು. ಕೌಟುಂಬಿಕ ಜೀವನವು ಪ್ರಧಾನವಾಗಿ ಧನಾತ್ಮಕವಾಗಿರಬಹುದು, ಆದರೂ ಉದ್ವಿಗ್ನತೆ ಅಥವಾ ಭಿನ್ನಾಭಿಪ್ರಾಯದ ಕ್ಷಣಗಳು ಉದ್ಭವಿಸಬಹುದು. ಮುಕ್ತ ಸಂವಹನ ಮತ್ತು ತಿಳುವಳಿಕೆ ಅಗತ್ಯವಾಗಿರುತ್ತದೆ. ಕನ್ಯಾ ರಾಶಿಯ ಜಾತಕ 2025ರಲ್ಲಿ ವಿವಾಹಿತ ಜೀವನ ಮತ್ತು ಪ್ರೀತಿಗಾಗಿ ಹೇಗಿರುತ್ತೆ ತಿಳಿಯೋಣ. ಮದುವೆಯನ್ನ ಆಲೋಚಿಸುತ್ತಿರುವ ಅಥವಾ ಈಗಾಗಲೇ ಮದುವೆಯಾಗಿರುವವರಿಗೆ 2025ರಲ್ಲಿ ಗಮನಾರ್ಹ ಸಾಧ್ಯತೆಗಳು ಉಂಟಾಗಬಹುದು. ಮದುವೆಯ ಅವಕಾಶಗಳು. ನೀವು ಮದುವೆಯನ್ನ ಪರಿಗಣಿಸ್ತಾ ಇದ್ರೆ ಗಂಟು ಕಟ್ಟುವ ಅವಕಾಶಗಳು ಈ ವರ್ಷ ಸ್ವತಃ ಕಾಣಿಸಿಕೊಳ್ಳಬಹುದು. ಗ್ರಹಗಳ ಸ್ಥಾನವು ಪ್ರೇಮ ವಿವಾಹ ಮತ್ತು ನಿಶ್ಚಯಿತ ವಿವಾಹ ಎರಡಕ್ಕೂ ಕೂಡ ಅನುಕೂಲಕರವಾಗಿದೆ. ವೈವಾಹಿಕ ಸಾಮರಸ್ಯ. ಹಿಂದಿನ ವರ್ಷಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಿದ್ದರೆ ಈ ವರ್ಷ ಪರಿಹಾರಗಳನ್ನು ಮತ್ತು ಹೊಸ ಸಂಪರ್ಕಗಳನ್ನು ತರಬಹುದು. ಮುಕ್ತ ಸಂವಹನದ ಮೂಲಕ ತಿಳುವಳಿಕೆಯನ್ನು ಹೆಚ್ಚಿಸಲು ಇದು ನಿರ್ಣಾಯಕವಾಗಿರುತ್ತದೆ. ಕನ್ಯಾ ರಾಶಿಯ ಜಾತಕ 2025ರಲ್ಲಿ ಶಿಕ್ಷಣಕ್ಕಾಗಿ ಭವಿಷ್ಯ ಹೇಗಿದೆ ತಿಳಿಯೋಣ. ವಿದ್ಯಾರ್ಥಿಗಳಿಗೆ 2025 ಕಠಿಣ ಪರಿಶ್ರಮ ಮತ್ತು ಸಾಧನೆಗಳ ವರ್ಷವಾಗಿರುತ್ತದೆ. ಶೈಕ್ಷಣಿಕ ಯಶಸ್ಸನ್ನು ನೋಡೋದಾದ್ರೆ ಆತ್ಮವಿಶ್ವಾಸವು ಸಾಂದರ್ಭಿಕವಾಗಿ ಕ್ಷೀಣಿಸಬಹುದಾದರೂ ಶ್ರದ್ಧೆ ಮತ್ತು ಪ್ರಯತ್ನವು ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸುವುದು ಅಗತ್ಯವಾಗಿರುತ್ತದೆ. ಗುಂಪು ಅಧ್ಯಯನದಲ್ಲಿ ಭಾಗವಹಿಸುವುದು ಅಥವಾ ಗೆಳೆಯರಿಂದ ಸಹಾಯ ಪಡೆಯುವುದು ಕಲಿಕೆಯನ್ನ ಉತ್ತೇಜಿಸುತ್ತದೆ. ಕನ್ಯಾ ರಾಶಿಯ ಜಾತಕ 2025ರಲ್ಲಿ ವಿಧಿ ಮತ್ತು ಧರ್ಮದ ಮುನ್ಸೂಚನೆಗಳು ಹೇಗಿವೆ ತಿಳಿಯೋಣ. 2025ರಲ್ಲಿ ಕನ್ಯಾ ರಾಶಿಯ ವ್ಯಕ್ತಿಗಳು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ
ಏರಿಳಿತಗಳನ್ನು ಕಾಣುವಿರಿ. ಧಾರ್ಮಿಕ ಒಲವುಗಳು, ನಿಮ್ಮ ಆಧ್ಯಾತ್ಮಿಕ ನಂಬಿಕೆಗಳ ಬಗ್ಗೆ ಅನುಮಾನ ಅಥವಾ ಹಿಂಜರಿಕೆಯ ಕ್ಷಣಗಳು ಇರಬಹುದು. ಸಮುದಾಯ ಸೇವೆ ಅಥವಾ ದತ್ತಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ನಂಬಿಕೆಯನ್ನು ಪುನರ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಅಭ್ಯಾಸಗಳು, ಪ್ರಾರ್ಥನೆ ಅಥವಾ ಧ್ಯಾನದಂತಹ ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಸಂಯೋಜಿಸುವುದು ನಿಮ್ಮ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ. 2025ರಲ್ಲಿ ಉದ್ಯೋಗ ಮತ್ತು ವ್ಯಾಪಾರದ ಮುನ್ಸೂಚನೆಗಳು. 2025ನೇ ವರ್ಷವು ನಿಮ್ಮ ವೃತ್ತಿ ಜೀವನಕ್ಕೆ ಭರವಸೆಯ ಭವಿಷ್ಯವನ್ನು ಹೊಂದಿದೆ. ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಮನ್ನಣೆಗೆ ಅವಕಾಶಗಳು ಉಂಟಾಗಬಹುದು. ಬಡ್ತಿಗಳು ಮತ್ತು ಮನ್ನಣೆ. ಗುರುವಿನ ಪ್ರಭಾವದಿಂದಾಗಿ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಯು ಅನುಕೂಲಕರವಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಮನ್ನಣೆ ದೊರೆಯುತ್ತದೆ. ಉದ್ಯೋಗಾವಕಾಶಗಳು. ಹೊಸ ಉದ್ಯೋಗವನ್ನು ಬಯಸುವವರು ಈ ವರ್ಷ ಅನುಕೂಲಕರ ಪರಿಸ್ಥಿತಿಗಳನ್ನು ಒದಗಿಸುತ್ತದೆ. ಪ್ರತಿಷ್ಠಿತ ಕಂಪನಿಗಳಿಂದ, ವಿಶೇಷವಾಗಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಅವಕಾಶಗಳು ನಿಮಗೆ ಬರಬಹುದು. ವ್ಯಾಪಾರ ವ್ಯವಹಾರಗಳು. ನೀವು ವ್ಯಾಪಾರವನ್ನು ನಡೆಸುತ್ತಿದ್ದರೆ 2025 ಬೆಳವಣಿಗೆ ಮತ್ತು ವಿಸ್ತರಣೆಯ ವರ್ಷವಾಗಿರಬಹುದು. ನಿರ್ದಿಷ್ಟವಾಗಿ ರಿಯಲ್ ಎಸ್ಟೇಟ್ ಮತ್ತು ಐಷಾರಾಮಿ ವಸ್ತುಗಳ ವಲಯಗಳು ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ಕನ್ಯಾ ರಾಶಿಯ ಜಾತಕ 2025ರಲ್ಲಿ ಲಾಭ ಮತ್ತು ಹೂಡಿಕೆಯ ಭವಿಷ್ಯ ಹೇಗಿದೆ ತಿಳಿಯೋಣ. ಆರ್ಥಿಕವಾಗಿ 2025ಕ್ಕೆ ಎಚ್ಚರಿಕೆ, ಯೋಜನೆ ಮತ್ತು ನಿರ್ವಹಣೆ ಅಗತ್ಯವಿರುತ್ತದೆ. ಹೂಡಿಕೆಗಳು. ತ್ವರಿತ ಹೂಡಿಕೆಗೆ ಈ ವರ್ಷ ಸೂಕ್ತವಲ್ಲದಿರುವುದು. ಹಣಕಾಸಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಎಚ್ಚರಿಕೆ ಅಗತ್ಯ ಮತ್ತು ಚಿಂತನಾಶೀಲ ನಿರ್ಧಾರ ತೆಗೆದುಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ. ಆದಾಯದ ಮೂಲಗಳು. ಆದಾಯದ ಬಹುಮೂಲಗಳನ್ನು ಹೊಂದಿರುವುದು ಅನುಕೂಲಕರವಾಗಿರುತ್ತದೆ. ಒಂದೇ ಮೂಲವನ್ನು ಅವಲಂಬಿಸುವುದು ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಖರ್ಚು ಮಾಡುವ ಅಭ್ಯಾಸಗಳು. ನಿಮ್ಮ ಖರ್ಚುಗಳು ಹೆಚ್ಚಾಗುವುದನ್ನು ನೀವು ಕಾಣಬಹುದು. ಆದ್ದರಿಂದ ಬಜೆಟ್ ಅನ್ನು ರಚಿಸುವುದು ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯವಾಗಿರುತ್ತದೆ. ಕನ್ಯಾ ರಾಶಿ ಜಾತಕ 2025ರಲ್ಲಿ ಜ್ಯೋತಿಷ್ಯ ಪರಿಹಾರಗಳು. ಅದೃಷ್ಟ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಕೆಲವೊಂದಿಷ್ಟು ಪರಿಹಾರಗಳನ್ನು ಪರಿಗಣಿಸಿ. ಮಂಗಳವಾರದಂದು ಉಪವಾಸವನ್ನು ಆಚರಿಸುವುದು ನಿಮ್ಮ ಅದೃಷ್ಟವನ್ನು ಸುಧಾರಿಸಬಹುದು ಮತ್ತು ನಿಮ್ಮ ಮಾರ್ಗದಿಂದ ಅಡೆತಡೆಗಳನ್ನು ತೆಗೆದುಹಾಕಬಹುದು. ಹನುಮಾನ್ ಚಾಲಿಸವನ್ನು ಪಠಿಸುವುದು. ಹನುಮಾನ್ ಚಾಲಿಸ ಮತ್ತು ಇತರ ಆಧ್ಯಾತ್ಮಿಕ ಪಠ್ಯಗಳನ್ನು ದೈನಂದಿನ ಪಠಣವು ಸಕಾರಾತ್ಮಕತೆ ಮತ್ತು ದೈವಿಕ ಆಶೀರ್ವಾದವನ್ನು ಉತ್ತೇಜಿಸುತ್ತದೆ. ಚಾರಿಟಿ. ಅಗತ್ಯವಿರುವವರಿಗೆ, ವಿಶೇಷವಾಗಿ ಚರ್ಮ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ನಿಮ್ಮ ಅದೃಷ್ಟವನ್ನು ಸುಧಾರಿಸುತ್ತದೆ. ಕನ್ಯಾ ರಾಶಿಯವರಿಗೆ ಈ ವರ್ಷದ ಸಾರಾಂಶ ನೋಡೋಣ. ವರ್ಷದ ಕೊನೆಯಲ್ಲಿ ಕನ್ಯಾ ರಾಶಿ ವ್ಯಕ್ತಿಗಳಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಆರೋಗ್ಯ ಸಂಬಂಧಗಳು, ವೃತ್ತಿ ಮತ್ತು ಹಣಕಾಸಿನ ವಿಷಯಗಳ ಕಡೆಗೆ ಸಮತೋಲಿತ ನಿರ್ಧಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ವರ್ಷವು ರೂಪಾಂತರಗೊಳ್ಳಬಹುದು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಿ. ಹೊಸ ಅವಕಾಶಗಳಿಗೆ ಮುಕ್ತವಾಗಿರಿ ಮತ್ತು ಮಹತ್ವದ ಸಂಬಂಧಗಳನ್ನು ತೊಡಗಿಸಿಕೊಳ್ಳಿ. ವೈಯಕ್ತಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಸಮೃದ್ಧಿ ಮತ್ತು ಸಂತೋಷದಾಯಕ ಜೀವನವನ್ನು ರಚಿಸಲು ಪ್ರಯತ್ನಿಸಿ. ಇದೇ ರೀತಿ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ.